ಟಿವಿಯ ಸ್ಕ್ರೀನ್ ಮೇಲೆ ಒಂದು ಕೊಲೆಯ ಕಥೆ ಇತ್ತು. ಪ್ರತಿ ಸೀಟಿನ ಹಿಂದೆ ಒಂದು ಗುರುತು ಬಚ್ಚಿಟ್ಕೊಂಡಿತ್ತು. ಮೌನವಾದ ಆ ಥಿಯೇಟರ್ನಲ್ಲಿ ವರ್ಷಗಳಿಂದ ಒಂದು ರಹಸ್ಯ ಇತ್ತು. ಒಂದು ಆತ್ಮ ತನ್ನ ಗುರಿ ಮುಟ್ಟೋದಕ್ಕೆ ಅಲೆದಾಡ್ತಿತ್ತು. ಅಪರಾಧ ಮಾಡಿದ್ದಂಥವನು ಅದೇ ಭಯದಲ್ಲಿ ಬದುಕಿದ್ದ. ಅದರ ಶಿಕ್ಷೆಯಾಗಿ ಕತ್ತಲು ಅವನನ್ನ ನುಂಗಿ ಹಾಕಿತ್ತು. ದಿಶಾ ತನ್ನ ಆಫೀಸಲ್ಲಿ ಕೂತ್ಕೊಂಡು ಮೊಬೈಲ್ ನೋಡ್ತಾ ಇದ್ದಾಳೆ. ಆಗ ಅವಳ ಫ್ರೆಂಡ್ ನಳಿನಿ ಅಲ್ಲಿಗೆ ಬರ್ತಾಳೆ. ಅವಳ ಕೈಯಲ್ಲಿ ಒಂದು ನ್ಯೂಸ್ ಪೇಪರ್ ಇರುತ್ತೆ. ದಿಶಾ ಅವಳನ್ನ ನೋಡ್ತಾಳೆ. ಒಂದು ಸ್ಮೈಲ್ ಜೊತೆಗೆ ಅವಳನ್ನ ಸ್ವಾಗತ ಮಾಡ್ತಾಳೆ. ಅರೆ ನೀನಾ? ಹೌದು ನಾನೇ. ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಮತ್ತೆ PS1 ಹೇಗ್ ನಡೀತಿದೆ ಹೇಳು. ಏನಂತ ಹೇಳಿ ನಾನು? ಯಾವುದು ಕೇಸೇ ಇಲ್ಲ. ಇನ್ನು ಎಷ್ಟ್ ದಿನ ಹೀಗೆ ನಡೆಯುತ್ತೆ ಗೊತ್ತಿಲ್ಲ. ಇನ್ನು 1 ತಿಂಗಳು ಹೀಗೆ ಆದ್ರೆ ನಾನ್ ಬಹುಶಃ ಇದನ್ನೆಲ್ಲ ಕ್ಲೋಸ್ ಮಾಡಿ ಮತ್ತೆ ನನ್ನ ಸಾಫ್ಟ್ವೇರ್ ಜಾಬ್ ಶುರು ಮಾಡ್ಬೇಕಾಗತ್ತೆ. ಆದ್ರೆ ನಂಗದಿಷ್ಟ ಇಲ್ಲ. ಹಾಗಾಗ್ಬಾರ್ದು ಅಂದ್ರೆ ನನ್ನ ಹತ್ರ ಒಂದು ಸಾಲಿಡ್ ಪ್ಲಾನ್ ಇದೆ ಕಣೆ. ನಿಜವಾಗ್ಲು? ಏನದು? ನಳಿನಿ ಮುಂದೆ ಬಂದು ನ್ಯೂಸ್ ಪೇಪರ್ನ ಅವಳ ಮುಂದೆ ಇಡ್ತಾಳೆ. ದಿಶಾ ಆ ನ್ಯೂಸ್ ಪೇಪರ್ನ ಗಮನ ಇಟ್ಟು ನೋಡ್ತಾಳೆ. ಆ ನ್ಯೂಸ್ ಪೇಪರಲ್ಲಿ ಸಿನಿಮಾ ಕಟ್ ಥಿಯೇಟರ್ ಅಲ್ಲಿ ಇನ್ನೊಂದು ರಹಸ್ಯವಾದ ಸಾವು ಅಂತ ಬರ್ದಿರುತ್ತೆ. ನೀನು ಇದ್ರ ಬಗ್ಗೆ ಕೇಳಿದ್ಯಾ? ಬಹುಶಃ ಇದು 4 ದಿನ ಹಳೆ ನ್ಯೂಸ್ ಅನ್ಸತ್ತೆ ಅಲ್ವಾ? ಹೌದು. ಆದ್ರೆ ಕಳೆದ 3 ತಿಂಗಳಲ್ಲಿ ಸಿನಿಮಾ ಕಟ್ ಥಿಯೇಟರ್ ಅಲ್ಲಿ ಇದು ನಡೀತಿರೋ 6ನೇ ಸಾವು. ನಮ್ಮ ರಿಲೇಟಿವ್ ಒಬ್ರು ಅಲ್ಲೇ ಕೆಲಸ ಮಾಡ್ತಾರೆ. ಅವನೇ ನಂಗೆ ಇದನ್ನೆಲ್ಲ ಹೇಳಿದ್ದು. ನಿಜವಾಗ್ಲೂ? ಆದ್ರೆ ಈ ನ್ಯೂಸ್ ಮೊದಲನೇ ಸಲ ಬಂದಿದೆ ಅನ್ಸತ್ತೆ ಅಲ್ವಾ? ಹೌದು. ಇದಕ್ಕಿಂತ ಮುಂಚೆ ನಡೆದಿರೋ ಸಾವುಗಳಲ್ಲಿ ಥಿಯೇಟರ್ನವರು ಅವ್ರ ಮನೆಯವರಿಗೆ ದುಡ್ಡು ಕೊಟ್ಟು ಬಾಯಿ ಮುಚ್ಚಿಸ್ಬಿಟ್ಟಿದ್ದಾರೆ. ಅದೆಲ್ಲ ಕೇಸ್ ಆಗ್ಲೇ ಇಲ್ಲ. ಇಂಟ್ರೆಸ್ಟಿಂಗ್. ನನ್ ರಿಲೇಟಿವ್ ಹೇಳ್ತಾ ಇದ್ದ ಈ ಥಿಯೇಟರ್ನ ಸ್ಕ್ರೀನ್ ನಂಬರ್ 3ನಲ್ಲಿ ಏನೋ ಒಂದ್ ನೆರಳಿದೆ ಅಂತ. ಅದ್ರ ಬಗ್ಗೆ ಅವರೆಲ್ಲ ಯಾರ ಹತ್ರನೂ ಮಾತಾಡಬಾರ್ದು ಅಂತ ಹೇಳಿದಾರಂತೆ. ಇದೆಲ್ಲ ನಿಜವಾಗ್ಲೂ ಸಾಧ್ಯನಾ? ಇಷ್ಟು ದೊಡ್ಡ ವಿಷಯ ಮುಚ್ಚಿಡೋದಾ? ಈ ಥಿಯೇಟರ್ ಓನರ್ ಯಾರು ಅಂತ ನಿಂಗೆ ಗೊತ್ತಾ? ಯಾರು? ಎಕ್ಸ್ ಗ್ಯಾಂಗ್ಸ್ಟರ್ ಟರ್ನ್ಡ್ MLA ಚಂದ್ರಪ್ರಕಾಶ್ ಮಿಶ್ರಾ. ಇದೆಲ್ಲ ಅವನಿಗೆ ರಿಲೇಟೆಡ್ ಇರ್ಬೇಕು. ಯಾರಿಗ್ ಗೊತ್ತು? ದಿಶಾ ನಳಿನಿ ಕಡೆ ನೋಡ್ತಾಳೆ. ಮತ್ತೆ ಒಪ್ಕೊಂಡು ಹೌದು ಅಂತ ತಲೆ ಆಡಿಸ್ತಾಳೆ. ಇಬ್ರು ಮತ್ತೊಂದ್ಸಲ ನ್ಯೂಸ್ ಪೇಪರ್ ಹೆಡ್ಲೈನ್ ಕಡೆ ನೋಡ್ತಾರೆ. ಸ್ವಲ್ಪ ದಿನಗಳ ನಂತರ ಆಗ್ರಾ ಪ್ಲಾಟ್ಫಾರ್ಮಿಗೆ ಒಂದು ಟ್ರೈನ್ ಬರುತ್ತೆ. ಟ್ರೈನಿಂದ ದಿಶಾ ಇಳಿತಾಳೆ. ಅವಳು ಈ ಥಿಯೇಟರ್ ಕೇಸನ್ನ ಮುಂದೆ ಇನ್ವೆಸ್ಟಿಗೇಟ್ ಮಾಡಕ್ಕೆ ಆಗ್ರಾಗೆ ಬಂದಿದ್ದಾಳೆ. ಅವಳ ಕೈಯಲ್ಲಿ ಒಂದು ಡಫಲ್ ಬ್ಯಾಗ್ ಇರುತ್ತೆ. ಅವತ್ತು ಸಾಯಂಕಾಲ ದಿಶಾ ಒಂದು ಆಟೋ ರಿಕ್ಷಾದಲ್ಲಿ ಥಿಯೇಟರ್ ಗೇಟ್ ಹತ್ರ ಬರ್ತಾಳೆ. ಆಟೋ ಇಳಿದು ಆಟೋ ಹತ್ರ ಎಷ್ಟು ಅಂತ ಕೇಳ್ತಾಳೆ. ಎಷ್ಟಾಯ್ತು ಅಣ್ಣ? 250 ರೂಪಾಯಿ. ದಿಶಾ ತನ್ನ ಹ್ಯಾಂಡ್ ಬ್ಯಾಗ್ ತೆಗೆದು ದುಡ್ಡು ಕೊಡೋದಕ್ಕೆ ದುಡ್ಡು ತೆಗಿತಾ ಇರ್ತಾಳೆ. ಅಂದ್ಹಾಗೆ ಇಲ್ಲಿಗೇನಕ್ ಬಂದಿದ್ದು? ಇಲ್ಲಿ ದೆವ್ವ ಇದೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಬಂದಿದ್ದೀನಿ. ಒಂದಷ್ಟು ವಿಷಯಗಳು ಹೇಗಿರ್ತವೆ ಅಂದ್ರೆ ಅವುದ್ರ ಬಗ್ಗೆ ತಿಳ್ಕೊಳ್ದೆ ಇದ್ರೇನೆ ಒಳ್ಳೇದಾಗುತ್ತೆ. ಏನ್ ಹಾಗಂದ್ರೆ? ಆಟೋದವನು ಥಿಯೇಟರ್ ಕಡೆ ನೋಡ್ತಾನೆ. ಮತ್ತೆ ಏನು ಮಾತಾಡದೆ ಅಲ್ಲಿಂದ ಹೊರಟೋಗ್ತಾನೆ. ದಿಶಾ ಸ್ವಲ್ಪ ಹೊತ್ತು ಅಲ್ಲೇ ನಿಂತಿರ್ತಾಳೆ. ಯಾಕೆ ಹೀಗಾಯ್ತು ಅಂತ ಅವಳಿಗೆ ಅರ್ಥನೇ ಆಗಲ್ಲ. ಆಮೇಲೆ ಅವಳವನ್ನ ಇಗ್ನೋರ್ ಮಾಡಿ ಗೇಟ್ ಒಳಗೆ ಹೋಗ್ತಾಳೆ. ಥಿಯೇಟರ್ ಆಫೀಸ್ನಲ್ಲಿ ದಿಶಾ MLA ಚಂದ್ರಪ್ರಕಾಶ್ ಮುಂದೆ ಕೂತಿರ್ತಾಳೆ. ಅವಳು ಅವರಿಗೆ ಅರ್ಥ ಮಾಡ್ಸಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಇಲ್ಲಿ ಹರಡಿರೋ ದೆವ್ವದ ಬಗ್ಗೆ ರೂಮರ್ಸ್ನ ಎಂಡ್ ಮಾಡೋದಕ್ಕೆ ಥಿಯೇಟರ್ ಇನ್ವೆಸ್ಟಿಗೇಟ್ ಮಾಡ್ಬೇಕು ಅಂತ ಕೇಳ್ತಾ ಇರ್ತಾಳೆ. ನಾನು ಇದನ್ನ ಮಾಡೇ ಮಾಡ್ತೀನಿ. ನೀವು ನನಗೊಂದು ಚಾನ್ಸ್ ಕೊಡಿ ಸಾಕು. ನೋಡಿ, ನನಗೆ ಯಾವುದೇ ರೀತಿ ಪಬ್ಲಿಸಿಟಿ ಅವಶ್ಯಕತೆ ಇಲ್ಲ. ನೀವಿದನ್ನ ಪ್ರೊಫೈಲ್ಗೆ ಯೂಸ್ ಮಾಡ್ತೀರಾ. ನನಗಿದು ಒಪ್ಪಿಗೆ ಇಲ್ಲ. ಸರಿ, ಹಾಗಾದ್ರೆ ನಾನು ನಿಮ್ಗೆ ಒಂದು ಆಫರ್ ಕೊಡ್ತೀನಿ. ನನಗಿಲ್ಲಿ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಪರ್ಮಿಷನ್ ಕೊಡಿ. ಇಲ್ಲಿ ನಂಗೆ ಏನೇ ಸಿಕ್ಕಿದ್ರು ನಾನು ಅದನ್ನ ಯೂಸ್ ಮಾಡ್ತೀನಿ. ಮತ್ತಿಲ್ಲೇನು ಸಿಗ್ಲೇ ಇಲ್ಲ ಅಂದ್ರೆ ನಾನಾಗ ಅದರ ಬಗ್ಗೆ ಯಾರಿಗೂ ಏನೂ ಹೇಳಲ್ಲ. ಚಂದ್ರಪ್ರಕಾಶ್ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾನೆ. ಆಮೇಲೆ ಸರಿ ಅಂತ ತಲೆ ಆಡಿಸ್ತಾನೆ. ಒಂದು ರಾತ್ರಿ ಅಷ್ಟೇ, ಆಮೇಲೆ ನೀವಿಲ್ಲಿಂದ ಹೊರಟು ಹೋಗ್ಬೇಕು. ದಿಶಾ ಕೂಡ ಒಪ್ಕೊಂಡು ತಲೆ ಆಡಿಸ್ತಾಳೆ. ರಾತ್ರಿ ದಿಶಾ ರತನ್ನ ಮೀಟ್ ಮಾಡ್ತಾಳೆ. ಅವರಿಗೆ ವಯಸ್ಸಾಗಿದೆ. ಅವರು ಥಿಯೇಟರ್ನ ನೋಡ್ಕೋತಾರೆ. ಅವರು ನಡೆಯುವಾಗ ಸ್ವಲ್ಪ ಕುಂಟುತ್ತಾ ಇರ್ತಾರೆ. ಮತ್ತವನ ಕಣ್ಣು ಒಂದೇ ಕಡೆ ನಿಲ್ಲೋದೇ ಇಲ್ಲ. ಅವನ ಕೈಯಲ್ಲಿ ಬೀಗದ ಕೈಗಳ ದೊಡ್ಡದೊಂದು ಬಂಚಿದೆ. ಅದು ಅವನ ಪ್ರತಿಯೊಂದು ಹೆಜ್ಜೆ ಜೊತೆಗೆ ಸದ್ದು ಮಾಡ್ತಾ ಇರತ್ತೆ.
ಅವನು ದಿಶಾನ ಕರುಣೆ ಮತ್ತೆ ಭಯ ಎರಡೂ ಮಿಕ್ಸ್ ಆಗಿ ನೋಡ್ತಾ ಇರ್ತಾನೆ. ಅವನು ಅವಳಿಗೆ ಬೀಗದ ಕೈಯಲ್ಲ ಏನೋ ಶಿಕ್ಷೆ ಕೊಡ್ತಿರೋ ಹಾಗನ್ನಿಸ್ತಿರತ್ತೆ. ಸಾಹೇಬ್ರು ಹೇಳಿದ್ರು ನೀವು ಸ್ಕ್ರೀನ್ 3 ಹತ್ರ ಹೋಗ್ಬೇಕು ಅಂತ. ಆದ್ರೆ ನೀವು ನನ್ನ ಕೇಳಿದ್ರೆ ಈಗ್ಲೂ ಟೈಮ್ ಇದೆ, ವಾಪಸ್ ಹೊರಟು ಹೋಗ್ಬಿಡಿ. ಇಲ್ಲಿ ಗೋಡೆಗಳಿಗೂ ಕಿವಿ ಇದೆ ಮತ್ತೆ ಪರದೆ ಹಿಂದ್ಗಡೆ ಕಣ್ಣಿದೆ. ಥ್ಯಾಂಕ್ಸ್ ರತನ್ ಅವ್ರೆ, ಆದ್ರೆ ನಾನಿಲ್ಲಿ ಭಯ ಪಡಕ್ಕಲ್ಲ, ಕೆಲ್ಸ ಮಾಡಕ್ ಬಂದಿದ್ದೀನಿ. ನೀವು ನಂಗೆ ಸ್ಕ್ರೀನ್ 3 ಬಾಗ್ಲಿ ತೋರ್ಸಕ್ಕಾಗತ್ತಾ? ಅದು ಹತ್ರನೇ ಇದೆ, ನನ್ನ ಹಿಂದೆ ಬನ್ನಿ. ಅವರಿಬ್ರು ಸ್ವಲ್ಪ ಕತ್ತಲಿರೋ ಕಾರಿಡಾರ್ನಲ್ಲಿ ಹೋಗ್ತಾರೆ. ಗೋಡೆಗಳ ಮೇಲೆ ಹಾಕಿದ್ದ ಹಳೆಯ ಫಿಲಂ ಪೋಸ್ಟರ್ಗಳು ಹೋಗ್ತಿರೋ ಅವರೊಬ್ಬರನ್ನೇ ನೋಡ್ತಾ ಇದೆಯೇನೋ ಅನ್ಸೋ ಹಾಗಿರುತ್ತೆ. ರತನ್ ಒಂದು ದೊಡ್ಡ ಬಾಗಿಲಿನ ಮುಂದೆ ಬಂದು ನಿಂತ್ಕೋತಾನೆ. ಅದರ ಮೇಲೆ ಬಂಗಾರದ ಬಣ್ಣದಿಂದ 3 ಅಂತ ಬರ್ದಿರುತ್ತೆ. ಅವನು ಬಾಗಿಲು ತೆಗಿತಾನೆ ಮತ್ತೆ ಬೋಲ್ಟ್ ತೆಗೆದ ಶಬ್ದ ಆ ಮೌನದಲ್ಲಿ ಪ್ರತಿಧ್ವನಿಸುತ್ತೆ. ಅವನು ದಿಶಾಗೆ ಒಂದು ಟಾರ್ಚ್ ಕೊಡ್ತಾನೆ ಮತ್ತೆ ತಾನು ಬೇಗ ಅಲ್ಲಿಂದ ಹೊರಟೋಗ್ತಾನೆ. ದಿಶಾ ಹಾಲ್ ಒಳಗಡೆ ಒಬ್ಳೆ ಹೋಗ್ತಾಳೆ. ಅಲ್ಲಿ ತುಂಬಾ ಚಳಿ ಇರುತ್ತೆ, ಲಾಬಿಗಿಂತ ಜಾಸ್ತಿ. ಅವಳ ಉಸಿರಾಟದಿಂದ ಸ್ವಲ್ಪ ಹೊಗೆ ಆಡುತ್ತೆ. ಹಾಲ್ ತುಂಬಾ ದೊಡ್ಡದಾಗಿರುತ್ತೆ, ಸೀಟ್ಗಳ ಕ್ಯೂ ಮೇಲಿನವರೆಗೆ ಇರುತ್ತೆ. ಅವಳು ಟಾರ್ಚ್ ಆನ್ ಮಾಡಿ ಮಧ್ಯದ ದಾರಿಯಲ್ಲಿ ಮುಂದೆ ಹೋಗ್ತಾಳೆ. ಕಾರ್ಪೆಟ್ ಮೇಲಿನ ಅವಳ ಹೆಜ್ಜೆ ಶಬ್ದ ಕೇಳಿಸ್ತಾ ಇರುತ್ತೆ. ಅವಳು ರೋ ನಂಬರ್ D ವರೆಗೂ ಹೋಗ್ತಾಳೆ ಮತ್ತೆ ಟಾರ್ಚ್ನ ಬೆಳಕು ಸೀಟ್ D23 ಮೇಲೆ ನಿಂತು ಬಿಡುತ್ತೆ. ಸೀಟ್ ಸಾಧಾರಣವಾಗೇ ಇರುತ್ತೆ, ಆದ್ರೆ ಅದರ ಸುತ್ತಮುತ್ತ ವಿಚಿತ್ರವಾದ ಮೌನ ಇರುತ್ತೆ. ಅವಳಿಗೆ ಹೆಡ್ಲೈನ್ ವಿಷಯ ನೆನಪಾಗುತ್ತೆ. ಅವಳು ತನ್ನ ಡಫಲ್ ಬ್ಯಾಗ್ ಓಪನ್ ಮಾಡ್ತಾಳೆ ಮತ್ತದರಲ್ಲಿಂದ ಅವಳ ವಸ್ತುಗಳನ್ನ ತೆಗಿತಾಳೆ. ಅವಳು ಯಾವುದೋ ಪೂಜೆ ಮಾಡೋ ವಸ್ತುಗಳನ್ನ ತೆಗಿಯಲ್ಲ, ಬದಲಾಗಿ ಒಂದು ಥರ್ಮಲ್ ಕ್ಯಾಮೆರಾ ಮತ್ತೆ ಲ್ಯಾಪ್ಟಾಪ್ನ ತೆಗಿತಾಳೆ. ಅವಳು ಸೀಟ್ D23 ಹತ್ರ ಸೆನ್ಸರ್ ಹಾಕ್ತಾಳೆ ಮತ್ತೆ ಪಕ್ಕದ ಸೀಟ್ ಮೇಲೆ ಒಂದು ರೆಕಾರ್ಡರ್ ಆನ್ ಮಾಡಿಡ್ತಾಳೆ. ಇಲ್ಲಿ ನಿಜವಾಗ್ಲೂ ಏನಾದ್ರೂ ಇದ್ರೆ ಆದ್ರೆ ಏನಾದ್ರೂ ಒಂದು ಎನರ್ಜಿ ಸಿಗ್ನಲ್ ಖಂಡಿತ ಇರುತ್ತೆ. ದೆವ್ವಭೂತ ಇದೆಯೋ ಅಥವಾ ಬರೀ ಭ್ರಮೆನೋ, ಡೇಟಾ ಯಾವಾಗ್ಲೂ ಸುಳ್ಳು ಹೇಳಲ್ಲ. ದಿಶಾ ಟೈಪ್ ಮಾಡಕ್ಕೆ ಶುರು ಮಾಡಿದಾಗ ಲ್ಯಾಪ್ಟಾಪ್ನ ಕೀಬೋರ್ಡ್ ಶಬ್ದ ಒಂದು ಲಯದಲ್ಲಿ ಕೇಳ್ತಾ ಇರತ್ತೆ. ಇದ್ದಕ್ಕಿದ್ದಂಗೆ ಅವಳ ಲ್ಯಾಪ್ಟಾಪ್ ಸ್ಕ್ರೀನ್ ಮೇಲೆ ಟೆಂಪರೇಚರ್ 18ರಿಂದ 4 ಡಿಗ್ರಿಗೆ ಇಳಿದು ಬಿಡುತ್ತೆ. ಅದೇ ಸಮಯದಲ್ಲಿ ಬಾಗಿಲಿಂದ ಒಂದು ಮಂದ ಧ್ವನಿ ಕೇಳಿಸುತ್ತೆ. ಹಾಲ್ನಲ್ಲಿದ್ದ ಸ್ಕ್ರೀನ್ ಇಲ್ಲಿವರೆಗೆ ಖಾಲಿ ಇತ್ತು, ಆದ್ರೆ ಈಗ ಹೊಳೆಯೋಕೆ ಶುರುವಾಗ್ತಿದೆ. ಅದರ ಮೇಲೆ ಜೋರಾದ ಬೆಳಕಲ್ಲ, ಬದಲಾಗಿ ಒಂದು ಮಂದವಾದ ಹಸಿರು ಬಣ್ಣದ ಹೊಳಪು ಕಾಣುತ್ತೆ. ದಿಶಾ ತನ್ನ ಲ್ಯಾಪ್ಟಾಪ್ ಮೇಲಿನ ಗಮನ ತೆಗೆದು ಮೇಲೆ ನೋಡ್ತಾಳೆ. ಥರ್ಮಲ್ ಕ್ಯಾಮೆರಾದಲ್ಲಿ ಸ್ಕ್ರೀನ್ ಮೇಲೆ ಒಂದು ದೊಡ್ಡ ಆಕೃತಿ ಕಾಣಿಸ್ತಿರುತ್ತೆ, ಆದ್ರೆ ಬರಿಗಣ್ಣಿಗೆ ಅಲ್ಲಿ ಏನೂ ಕಾಣಿಸ್ತಾ ಇರಲ್ಲ. ಅವಳು ಟಾರ್ಚ್ ಆನ್ ಮಾಡಿ ಸ್ಕ್ರೀನ್ ಮೇಲೆ ಬೆಳಕು ಬಿಡ್ತಾಳೆ. ಹಸಿರು ಬಣ್ಣ ಮಾಯ ಆಗೋಗುತ್ತೆ, ಆದ್ರೆ ಅದರ ಜಾಗದಲ್ಲಿ ಒಂದು ಶಬ್ದ ಕೇಳಿಸುತ್ತೆ. ಅದು ಪಾಪ್ಕಾರ್ನ್ ತಿಂತಾ ಇರೋ ಶಬ್ದ. ಆ ಶಬ್ದ ಸೀಟ್ D23 ಬರ್ತಾ ಇರುತ್ತೆ. ದಿಶಾ ನಿಧಾನವಾಗಿ ಟಾರ್ಚ್ನ ಆ ಸೀಟ್ ಕಡೆ ತಿರುಗಿಸ್ತಾಳೆ. ಸೀಟ್ ಖಾಲಿ ಇರುತ್ತೆ, ಆದ್ರೆ ಅದರ ಮೇಲಿನ ಸೀಟ್ ಒತ್ತಿದ ಹಾಗೆ ಕಾಣುತ್ತೆ. ಅಲ್ಲಿ ಯಾರೋ ಕೂತಿರೋ ಹಾಗೆ. ಯಾರಿದ್ದೀರಾ ಅಲ್ಲಿ? ಯಾರೇ ಆಗಿದ್ರು ಮುಂದೆ ಬನ್ನಿ. ಪಾಪ್ಕಾರ್ನ್ ತಿಂತಾ ಇರೋ ಶಬ್ದ ಇದ್ದಕ್ಕಿದ್ದ ಹಾಗೆ ನಿಂತು ಹೋಗುತ್ತೆ. ಅದೇ ಸಮಯದಲ್ಲಿ ಹಾಲ್ನಲ್ಲಿ ತಣ್ಣನೆ ಗಾಳಿ ಬೀಸುತ್ತೆ, ಆದ್ರೆ ಅಲ್ಲಿ ಯಾವುದೇ ಕಿಟಕಿ ಅಥವಾ ಬಾಗಿಲು ಓಪನ್ ಆಗಿರಲ್ಲ. ಇದ್ದಕ್ಕಿದ್ದ ಹಾಗೆ ಪಕ್ಕದ ಸೀಟ್ ಮೇಲಿದ್ದ ರೆಕಾರ್ಡರ್ ತಾನಾಗೆ ತಾನೇ ಆನ್ ಆಗುತ್ತೆ, ಆದ್ರೆ ಅದರಿಂದ ಅದೇ ಶಬ್ದ ಬರಲ್ಲ. ದಿಶಾ ರೆಕಾರ್ಡ್ ಮಾಡಿದ ಹಾಗೆ. ಇಲ್ಲ ಇಲ್ಲ, ಸಾಧ್ಯ ಇಲ್ಲ, ಇದು ಸಾಧ್ಯ ಇಲ್ಲ. ದಿಶಾ ರಿಕಾರ್ಡರ್ ತಗೋತಾಳೆ, ಗಮನ ಇಟ್ಟು ಕೇಳಿಸ್ಕೋತಾಳೆ. ಅದರಲ್ಲಿ ಯಾರೋ ಕಿರುಚಿದ ಶಬ್ದ ಇದೆ ಅಂತ ಅವಳಿಗೆ ಚೆನ್ನಾಗಿ ಅರ್ಥ ಆಗುತ್ತೆ, ಆದ್ರೆ ಅವನು ಏನ್ ಹೇಳಕ್ ಟ್ರೈ ಮಾಡ್ತಿದ್ದಾನೆ ಅಂತ ಕ್ಲಿಯರ್ ಆಗಿ ಗೊತ್ತಾಗಲ್ಲ. ಹಿಂದೆ ಎಲ್ಲೋ ಪ್ರೊಜೆಕ್ಟರ್ ಓಡ್ತಿರೋ ಶಬ್ದ ಕೂಡ ಕೇಳಿಸತ್ತೆ. ಪ್ರೊಜೆಕ್ಟರ್ ರೂಮ್ಗೂ ಈ ಶಬ್ದಕ್ಕೂ ಸಂಬಂಧ ಇದೆ ಅಂತ ದಿಶಾಗೆ ಅರ್ಥ ಆಗುತ್ತೆ. ಅವಳು ತಕ್ಷಣ ಎದ್ದೇಳ್ತಾಳೆ ಮತ್ತೆ ಬೇಗ ಪ್ರೊಜೆಕ್ಟರ್ ರೂಮ್ ಕಡೆ ಓಡ್ತಾಳೆ. ದಿಶಾ ಪ್ರೊಜೆಕ್ಟರ್ ರೂಮ್ಗೆ ತಲುಪ್ತಾಳೆ. ಆ ರೂಮು ಚಿಕ್ಕದಾಗಿರುತ್ತೆ ಮತ್ತೆ ಅದರಲ್ಲಿ ಸುಟ್ಟ ಎಣ್ಣೆಯ ವಾಸನೆ ಹರಡಿರುತ್ತೆ. ಮಧ್ಯದಲ್ಲಿ ಒಂದು ಹಳೆಯ 35mm ಪ್ರೊಜೆಕ್ಟರ್ ಇಟ್ಟಿರ್ತಾರೆ. ಆಶ್ಚರ್ಯದ ವಿಷಯ ಏನಂದ್ರೆ ಆ ಪ್ರೊಜೆಕ್ಟರ್ ತಾನಾಗಿ ತಾನೇ ಓಡ್ತಿರತ್ತೆ. ಅದರ ಹಿಂದೆ ಯಾರೂ ಇರಲ್ಲ, ಆದ್ರೂ ಅದರಲ್ಲಿದ್ದ ರೀಲು ಓಡ್ತಾ ಇರುತ್ತೆ. ಅವಳು ನಿಧಾನವಾಗಿ ಮೆಷಿನ್ ಹತ್ರ ಬರ್ತಾಳೆ. ಅವಳ ಎದೆ ಬಡಿತ ಜೋರಾಗಿರುತ್ತೆ. ಅವಳು ಕೆಳಗಿನ ಹಾಲ್ ಕಡೆ ನೋಡೋದಕ್ಕೆ ಚಿಕ್ಕ ಗ್ಲಾಸಿಂದ ನೋಡ್ತಾಳೆ.
ಮೇಲಿಂದ ನೋಡಿದಾಗ ಅವಳಿಗೆ CD23ನಲ್ಲಿ ಯಾರೋ ಕೂತ ಹಾಗೆ ಕಾಣಿಸ್ತಿರುತ್ತೆ. ಅವನೊಬ್ಬ ಗಂಡಸಾಗಿರ್ತಾನೆ. ಅವನೊಂದು ಹಳೆಯ ಹರಿದು ಹೋದ ಪ್ರೊಜೆಕ್ಟರ್ ನಡೆಸೋನ ಬಟ್ಟೆ ಹಾಕೊಂಡಿರ್ತಾನೆ. ಅವನು ನೇರವಾಗಿ ಅವಳ ಕಡೆನೆ ನೋಡ್ತಾ ಇರ್ತಾನೆ. ಯಾರ್ ನೀನು? ನಿಂಗೇನ್ ಬೇಕು? ಆ ವ್ಯಕ್ತಿ ಏನು ಉತ್ತರ ಕೊಡಲ್ಲ. ಬದಲಾಗಿ ಪ್ರೊಜೆಕ್ಟರ್ ಲೆನ್ಸ್ ಇಂದ ಜೋರಾದ ಬೆಳಕು ಬರುತ್ತೆ. ದಿಶಾ ತನ್ನ ಕಣ್ಣುಗಳನ್ನ ಕೈಯಿಂದ ಮುಚ್ಕೋತಾಳೆ. ಕೆಲವು ಗಂಟೆಗಳ ನಂತರ ದಿಶಾ ಪ್ರೊಜೆಕ್ಟರ್ ರೂಮಲ್ಲಿ ಎಚ್ಚರಗೊಳ್ತಾಳೆ. ಅವಳು ಸುತ್ತಮುತ್ತ ನೋಡ್ತಾಳೆ, ಅಲ್ಲಿ ಯಾರಾದ್ರೂ ಇದಾರಾ ಅಂತ. ಅವಳು ಬೇಗ ಎದ್ದೇಳ್ತಾಳೆ. ಕೆಳಗಿನ ಸ್ಕ್ರೀನ್ ಕಡೆ ನೋಡೋದಕ್ಕೆ ಬಗ್ಗಿ ನೋಡ್ತಾಳೆ. ಆದ್ರೆ ಈಗ ಅಲ್ಲಿ ಯಾರೂ ಇರೋದಿಲ್ಲ. ಇದು ಅವಳು ಅನ್ಕೊಂಡಿದ್ದಕ್ಕಿಂತ ತುಂಬಾ ಅಪಾಯಕಾರಿ ಅಂತ ಅವಳಿಗೆ ಅರ್ಥ ಆಗುತ್ತೆ. ಆಮೇಲೆ ಅವಳು ಆ ರೂಮಿಂದ ಹೊರಗಡೆ ಹೊರಟೋಗ್ತಾಳೆ. ದಿಶಾ ವಾಪಸ್ ತನ್ನ ವಸ್ತುಗಳನ್ನ ಇಟ್ಟಿದ್ದ ಕಡೆಗೆ ಬರ್ತಾಳೆ. ಅವಳು ಬೇಗ ಬೇಗ ತನ್ನ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೋತಾಳೆ. ಮತ್ತೆ ಎಲ್ಲ ಮೆಷಿನರಿ ಆಫ್ ಮಾಡ್ಬಿಡ್ತಾಳೆ. ಅವಳಲ್ಲಿಂದ ಹೊರಟ ತಕ್ಷಣ ಎದುರುಗಿದ್ದ ಸ್ಕ್ರೀನ್ ತಾನಾಗೆ ತಾನೇ ಆನ್ ಆಗುತ್ತೆ. ಅದರಲ್ಲೊಂದು ಫುಟೇಜ್ ಕಾಣುತ್ತೆ. CCTV ರೆಕಾರ್ಡಿಂಗ್ ಥರ ಇರುತ್ತೆ. ಅದರ ಮೇಲೆ ಡೇಟ್ ಕೂಡ ಬರ್ದಿರುತ್ತೆ, 21 ಮಾರ್ಚ್ 2011. ಸ್ಕ್ರೀನ್ ಮೇಲೆ ಅದೇ ಥಿಯೇಟರ್ನ ಪ್ರೊಜೆಕ್ಟರ್ ರೂಮ್ ಕಾಣುತ್ತೆ. ಅಲ್ಲಿ ಯುವಕನಾಗಿದ್ದ ಚಂದ್ರಪ್ರಕಾಶ್ ಮಿಶ್ರಾ ಕಾಣಿಸ್ತಾನೆ. ಅವನು ನೋಡಕ್ಕೆ ಡೇಂಜರಸ್ ಆಗಿ ಕಾಣ್ತಾನೆ. ಅವನು ಇನ್ನೊಬ್ಬ ಯುವಕ ಅಮನ್ ಜೊತೆ ಮಾತಾಡ್ತಿದ್ದಾನೆ. ಅವನಲ್ಲಿ ಪ್ರೊಜೆಕ್ಟರ್ ಆಪರೇಟರ್ ಆಗಿರ್ತಾನೆ. ನಾನ್ ನಿನಗೆ ಬೇಡ ಅಂತ ಹೇಳಿದ್ಮೇಲೂ ಕೂಡ ನನ್ನ ಮಗಳ ಹಿಂದೆ ಬರೋದು ನಿಲ್ಸಿಲ್ಲ ಅಲ್ವಾ? ಈಗ ಈ ತಪ್ಪಿಗೆ ಶಿಕ್ಷೆನ ನಾನ್ ನಿಂಗೆ ಕೊಡ್ತೀನಿ. ಯಜಮಾನ್ರೆ, ನಾನ್ ನಿಜ ಹೇಳ್ತಿದ್ದೀನಿ. ನಾನು ಆಶಿಕಾನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ನಿಜವಾಗ್ಲೂ ಅವಳನ್ನ ತುಂಬಾ ಖುಷಿಯಾಗಿ ನೋಡ್ಕೋತೀನಿ. ಪ್ರೀತಿ ನಶೆ ನಿನ್ನ ತಲೆಗೆ ಏರಿದೆ, ಅದನ್ನ ನಾನು ಇಳಿಸ್ಲೇಬೇಕು. ಹಾಗಂದ್ರೆ ಚಂದ್ರಪ್ರಕಾಶ್ ಅವನ ಕುತ್ತಿಗೆ ಹಿಡ್ಕೋತಾನೆ. ಮತ್ತೆ ಪ್ರೊಜೆಕ್ಟರ್ ಆನ್ ಮಾಡ್ತಾನೆ. ನೀವ್ ಏನ್ ಮಾಡ್ತಿದ್ದೀರಾ? ಚಂದ್ರಪ್ರಕಾಶ್ ನಿಧಾನವಾಗಿ ಅವನ ತಲೆಯನ್ನ ಪ್ರೊಜೆಕ್ಟರ್ನ ಸುತ್ತುತ್ತಾ ಇದ್ದ ಪುಲ್ಲಿ ಕಡೆಗೆ ತಗೊಂಡು ಹೋಗ್ತಾನೆ. ಯಜಮಾನ್ರೆ ಬೇಡ. ಹೀಗೆ ಮಾಡ್ತಾ ಚಂದ್ರಪ್ರಕಾಶ್ ಅಮನ್ ತಲೆಯನ್ನ ತಿರುಗ್ತಾ ಇದ್ದ ಪುಲ್ಲಿಯಲ್ಲಿ ಒತ್ತಿ ಹಿಡಿತಾನೆ. ಅದರಿಂದ ಅವನ ತಲೆ ತಕ್ಷಣ ಒಡೆದು ಹೋಗುತ್ತೆ. ರಕ್ತದ ಕಲೆಗಳು ಆ ಪ್ರೊಜೆಕ್ಟರ್ ರೂಮ್ ತುಂಬಾ ಮತ್ತೆ ಚಂದ್ರಪ್ರಕಾಶ್ ಮುಖದ ಮೇಲೆ ಕೂಡ ಹರಡಿಕೊಳ್ಳುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಚಂದ್ರಪ್ರಕಾಶ್ CD23ನಲ್ಲಿ ಕೂತಿರ್ತಾನೆ. ಆಗ ರಮಣ್ ಅಲ್ಲಿಗೆ ಬರ್ತಾನೆ. ಚಂದ್ರಪ್ರಕಾಶ್ ಅಮನ್ ದೇಹನ ಒಂದು ಮೂಟೆಯಲ್ಲಿ ಕಟ್ಟಿಟ್ಟಿರ್ತಾನೆ. ಮತ್ತೆ ರಮಣ್ ಅದನ್ನ ಹೊರಗಡೆ ತಗೊಂಡು ಹೋಗ್ತಾನೆ. ನಂತರ ಸ್ಕ್ರೀನ್ ಆಫ್ ಆಗೋಗುತ್ತೆ. ಸತ್ಯ ಏನು ಅಂತ ತಿಳ್ಕೊಂಡು ದಿಶಾಗೆ ತುಂಬಾ ಆಶ್ಚರ್ಯ ಆಗುತ್ತೆ. ಅವಳಿಗೆ ಎಲ್ಲ ಅರ್ಥ ಆದ ಹಾಗೆ ಅಲ್ಲೇ ಕೂತ್ಕೊಂಡ್ ಬಿಡ್ತಾಳೆ. ಇದು ಕೇವಲ ಒಂದು ದೆವ್ವದ ಕಥೆಯಾಗಿರ್ಲಿಲ್ಲ, ಬದಲಾಗಿ ಒಂದು ಕೊಲೆಯಾಗಿತ್ತು. ಅದನ್ನ ಮುಚ್ಚಿಡ್ಲಾಗಿತ್ತು. ಅಮ್ಮನ್ನ ಆತ್ಮ ಸತ್ಯ ತೋರ್ಸಕ್ಕೆ ಒದ್ದಾಡ್ತಿತ್ತು. ಇದ್ದಕ್ಕಿದ್ದ ಹಾಗೆ ಬಾಗಿಲು ಜೋರಾಗಿ ತೆಕ್ಕೊಳ್ಳುತ್ತೆ. ದಿಶಾ ಗಾಬರಿಯಿಂದ ಹಿಂದೆ ತಿರುಗ್ತಾಳೆ. ಅಲ್ಲಿ ಚಂದ್ರಪ್ರಕಾಶ್ ನಿಂತಿರ್ತಾನೆ. ಅವನ ಕೈಯಲ್ಲಿ ಸೈಲೆನ್ಸರ್ ಹಾಕಿದ್ದ ಗನ್ ಇರುತ್ತೆ. ಅವನು ನೇರವಾಗಿ ದಿಶಾಗೆ ಗನ್ ಹಿಡಿದಿರ್ತಾನೆ. ನಾನು ಹೇಳಿದ್ದೆ ಅಲ್ವಾ ದಿಶಾ, ನೀನು ನಿನ್ನ ಪ್ರೊಫೈಲ್ಗೋಸ್ಕರ ಇದನ್ನ ಯೂಸ್ ಮಾಡ್ಕೋತೀಯ ಅಂತ. ಯಾವುದು ನೋಡ್ಬಾರ್ದಿತ್ತೋ ಅದನ್ನ ನೀನು ನೋಡ್ಬಿಟ್ಟೆ. ಈಗ ನೀನು ಸಹ ಈ ಸಿನಿಮಾದ ಭಾಗ ಆಗ್ತೀಯ. ನೀವು ಅಮ್ಮನ್ನ ಕೊಲೆ ಮಾಡಿದೀರಾ? ಹೌದು, ಸಾಯಿಸ್ಬಿಟ್ಟೆ. ಮತ್ತೆ ಮುಂದಿನ ಸರ್ದಿ ನಿನ್ನದೆ. ಇನ್ನು ಮುಂದಿನ ಇನ್ವೆಸ್ಟಿಗೇಷನ್ ನ ಮೇಲ್ ಹೋಗ್ ಮಾಡು. ಚಂದ್ರಪ್ರಕಾಶ್ ಮುಂದೆ ಬರ್ತಾನೆ. ಅವನ ಬೆರಳು ಟ್ರಿಗರ್ ಒತ್ತೋದ್ರಲ್ಲಿರುತ್ತೆ. ದಿಶಾ ಹಿಂದೆ ಹೋಗ್ತಾ ಹೋಗ್ತಾ ಅವನನ್ನೇ ನೋಡ್ತಿದ್ದಾಳೆ. ನಾನೇನಾದ್ರೂ ಇವತ್ತು ಸತ್ರೆ ಈ ಡೇಟಾ ಪೂರ್ತಿ ಕ್ಲೌಡ್ಗೆ ಹೋಗುತ್ತೆ. ನಿಮ್ಮ ಎಲ್ಲಾ ಕೆಲಸ ಕಾರ್ಯಗಳು ಲೈವ್ ಸ್ಟ್ರೀಮ್ ಆಗ್ಬಿಡುತ್ತೆ. ಇಲ್ಲಿ ಯಾವುದೇ ನೆಟ್ವರ್ಕ್ ಇಲ್ಲ ಹುಡುಗಿ. ನಾನು ಜಾಮರ್ ಹಾಕಿಟ್ಟಿದ್ದೀನಿ. ನಿನ್ನ ಬುದ್ಧಿವಂತಿಕೆ ಇಲ್ಲಿ ಕೆಲಸ ಮಾಡೋದಿಲ್ಲ. ಚಂದ್ರಪ್ರಕಾಶ್ ಗನ್ನನ್ನ ಅವಳೆದುರಿಗೆ ಸರಿಯಾಗಿ ಹಿಡಿದ ತಕ್ಷಣ ಇದ್ದಕ್ಕಿದ್ದ ಹಾಗೆ ಆ ರೂಮ್ ಎಲ್ಲ ಕತ್ತಲೆ ಕವಿಯಕ್ಕೆ ಶುರುವಾಗುತ್ತೆ. ಎಲ್ಲ ಲೈಟ್ಗಳು ಆಫ್ ಆಗೋಗುತ್ತೆ. ಥಿಯೇಟರ್ನ ಸ್ಪೀಕರ್ಸ್ ಅಲ್ಲಿ ಒಂದು ವಿಚಿತ್ರವಾದ ಧ್ವನಿ ಕೇಳಕ್ಕೆ ಶುರುವಾಗುತ್ತೆ. ಕ್ಲಿಯರ್ ಆಗಿ ಏನೂ ಕಾಣಿಸ್ತಿರಲ್ಲ. ಚಂದ್ರಪ್ರಕಾಶ್ ಗಾಬರಿಯಿಂದ 3 ಸಲ ಫೈರ್ ಮಾಡ್ತಾನೆ. ಆಮೇಲೆ ಅವನು ಬೇಗ ತನ್ನ ಫೋನ್ ತೆಗೆದು ಎಲ್ಲ ಕಡೆ ನೋಡ್ತಾನೆ.
ಆದ್ರೆ ಅವನಿಗೆ ಏನೂ ಕಾಣಿಸೋದಿಲ್ಲ. ಅಷ್ಟ್ರಲ್ಲೇ ಅವನ ಹಿಂದೆ ಯಾರೋ ನಿಂತಿದ್ದಾರೆ ಅಂತ ಅವನಿಗೆ ಅನ್ಸತ್ತೆ. ಅವನು ತಕ್ಷಣ ಹಿಂದೆ ತಿರುಗಿ ಇನ್ನೊಂದು ಗುಂಡು ಹಾರಿಸ್ತಾನೆ. ಚಿಕ್ಕದಾಗಿ ಸ್ಮೈಲ್ ಮಾಡ್ತಾ ಅವನು ಮುಂದೆ ಹೋಗ್ತಾನೆ. ದಿಶಾ ಈಗ ನೆಲದ ಮೇಲೆ ಬಿದ್ದಿರ್ತಾಳೆ ಅಂತ ಅನ್ಕೊಂಡಿರ್ತಾನೆ. ಹೇಳಿದ್ದೆ ಅಲ್ವಾ ನನ್ನ ಜೊತೆ ಆಟ ಆಡ್ಬೇಡ ಅಂತ. ನಾನು ಮೊದಲೇ ಕೆಟ್ಟ ಮನುಷ್ಯ. ಅವನು ಟಾರ್ಚ್ ಇಂದ ನೆಲದ ಮೇಲೆಲ್ಲ ಬೆಳಕು ಬಿಡ್ತಾನೆ. ಆದ್ರೆ ಅವನಿಗೆ ಅಲ್ಲೇನೂ ಕಾಣಿಸೋದಿಲ್ಲ. ಅವನು ಟಾರ್ಚ್ ಅನ್ನ ಸ್ವಲ್ಪ ಮೇಲೆತ್ತಿದ ತಕ್ಷಣ ಆಶ್ಚರ್ಯದಿಂದ ದಂಗಾಗಿ ಬಿಡ್ತಾನೆ. ಅವನ ಕಣ್ಣೆದುರಿಗೆ ಅಮನ್ ಆತ್ಮ ನಿಂತಿರುತ್ತೆ. ಇಲ್ಲ ಇಲ್ಲ, ಸಾಧ್ಯ ಇಲ್ಲ, ಇದು ಸಾಧ್ಯ ಇಲ್ಲ. ಅವನು ಹಿಂದೆ ಹಿಂದೆ ಹೋಗ್ತಾ ಟಾರ್ಚ್ನ ಮತ್ತೆ ಹಿಂದೆ ತಿರುಗಿಸ್ತಾನೆ. ಆದ್ರೆ ಅಲ್ಲಿ ಯಾರೂ ಇರೋದಿಲ್ಲ. ಅವನು ತಕ್ಷಣ ಪ್ರೊಜೆಕ್ಷನ್ ರೂಮ್ ಕಡೆ ನೋಡ್ತಾನೆ. ಅಲ್ಲವನಿಗೆ ಒಂದು ನೆರಳು ಕಾಣುತ್ತೆ. ನಿನ್ನನ್ನ ನಾನು ಬಿಡೋದಿಲ್ಲ. ನನ್ನನ್ನೇ ಆಟ ಆಡಿಸ್ತಿದ್ಯಾ? ಅವನು ಓಡ್ತಾ ಪ್ರೊಜೆಕ್ಷನ್ ರೂಮ್ ಕಡೆಗೆ ಹೋಗ್ತಾನೆ. ಚಂದ್ರಪ್ರಕಾಶ್ ಪ್ರೊಜೆಕ್ಷನ್ ರೂಮ್ ತಲುಪ್ತಾನೆ. ಮತ್ತೆ ಲೈಟ್ ಆನ್ ಮಾಡ್ತಾನೆ. ಹೊರಗಡೆ ಬಾ. ಎಲ್ಲಿ ಅಡ್ಕೊಂಡು ಕೂತಿದ್ಯಾ? ನೀನ್ ನಿಜವಾಗ್ಲೂ ನಿನ್ನ ಅಮ್ಮನ ಎದೆ ಹಾಲೆ ಕುಡ್ದಿದ್ರೆ ಹೊರಗಡೆ ನನ್ನ ಎದುರುಗಡೆ ಬಾ. ನೆನಪಿಡ್ಕೋ, ನೀನ್ ಯಾವತ್ತು ಸಿಕ್ತಿಯಲ್ಲ, ನಿನ್ನನ್ನ ಹಾಗೆ ಕೊಲ್ತೀನಿ. 8 ವರ್ಷದ ಹಿಂದೆ ಆ ನಾಯಿ ನನ್ನ ಮಗನ್ನ ಕೊಂದ ಹಾಗೆ. ಅವನ ಹಿಂದೆ ಬಾಗಿಲು ತಾನಾಗಿ ತಾನೇ ಹಾಕೊಳ್ಳುತ್ತೆ. ಅವನು ತಕ್ಷಣ ಬಾಗಿಲ ಹತ್ರ ಬರ್ತಾನೆ. ಮತ್ತೆ ಒಳಗಡೆಯಿಂದಾನೆ ಜೋರಾಗಿ ಬಾಗಿಲು ಬಡಿಯಕ್ಕೆ ಶುರು ಮಾಡ್ತಾನೆ. ಬಾಗ್ಲು ತೆಗೆ ತೆಗೆ, ಇಲ್ಲಿಂದ ಹೊರಗಡೆ ಕರ್ಕೊಂಡು ಹೋಗು. ಇದ್ದಕ್ಕಿಂದಾಗೆ ಲೈಟ್ ಎಲ್ಲ ಆನ್ ಆಗುತ್ತೆ. ಅದೇ ಸಮಯದಲ್ಲಿ ಪ್ರೊಜೆಕ್ಟರ್ನ ಪುಲ್ಲಿ ತಾನಾಗ್ತಾನೆ ಆನ್ ಆಗುತ್ತೆ. ಲೈಟ್ ಬೆಳಕಲ್ಲಿ ಚಂದ್ರಪ್ರಕಾಶ್ ಅವನನ್ನ ನೋಡ್ತಾನೆ. ಆಗ ಅವನಿಗೆ ಹೆದರಿಕೆ ಜಾಸ್ತಿ ಆಗುತ್ತೆ. ಇದ್ದಕ್ಕಿದ್ದ ಹಾಗೆ ನೆಲದ ಮೇಲೆ ಬಿದ್ದಿದ್ದ ರೀಲ್ಗಳು ಅವನನ್ನ ಸುತ್ಕೊಳ್ಳಕ್ಕೆ ಶುರುವಾಗುತ್ತೆ. ಅದನ್ನ ನೋಡಿ ಅವನಿಗೆ ಗಾಬರಿ ಆಗುತ್ತೆ. ಇಲ್ಲ, ಇದೇನಾಗ್ತಿದೆ? ಇಲ್ಲ. ಸ್ವಲ್ಪ ಹೊತ್ತಿಗೆ ರೀಲ್ ಅವನ ಶರೀರ ತುಂಬಾ ಸುತ್ತಕೊಳ್ಳುತ್ತೆ. ಮತ್ತವನಿಗೆ ಅಲ್ಲಾಡಕ್ಕೂ ಆಗಲ್ಲ. ಅದೇ ಸಮಯದಲ್ಲಿ ಅವನ ಹಿಂದೆ ಅಮ್ಮನ್ ಆತ್ಮ ಕಾಣುತ್ತೆ. ಅವನ ಕಣ್ಣಲ್ಲಿ ಕೋಪ ತುಂಬಿಕೊಂಡಿರುತ್ತೆ. ಚಂದ್ರಪ್ರಕಾಶ್ ದೇಹದ ಮೇಲೆಲ್ಲ ಸುತ್ತಕೊಂಡಿರೋ ರೀಲ್ಗಳು ಓಡ್ತಿದ್ದ ಪುಲಿ ಕಡೆ ಅವನನ್ನ ಎಳ್ಕೊಂಡು ಹೋಗುತ್ತೆ. ಹೀಗಾಗ್ತಿರುವಾಗ ಚಂದ್ರಪ್ರಕಾಶ್ ಸಾವು ಕೂಡ 8 ವರ್ಷದ ಹಿಂದೆ ಅಮ್ಮನ್ ಸಾವಾದ ರೀತಿಯಲ್ಲಿಯೇ ಚಂದ್ರಪ್ರಕಾಶ್ ಸಾವಾಗುತ್ತೆ. ಅಮ್ಮನ್ ಆತ್ಮ ಅಲ್ಲೇ ನಿಂತ್ಕೊಂಡು ಅವನನ್ನ ನೋಡ್ತಾ ಇರುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ಸ್ಕ್ರೀನ್ ನಂಬರ್ 3 ಹಾಲಲ್ಲಿ ದಿಶಾ ಜ್ಞಾನ ತಪ್ಪಿ ಬಿದ್ದಿರ್ತಾಳೆ. ಮೊದಲು ಅವಳು ಜೋರಾದ ಶಬ್ದ ಕೇಳಿ ಬಿದ್ದಿರ್ತಾಳೆ. ಮತ್ತೆ ಅದೃಷ್ಟದಿಂದ ಚಂದ್ರಪ್ರಕಾಶಿಂದ ಸ್ವಲ್ಪ ದೂರದಲ್ಲಿ ಬಿದ್ದಿರ್ತಾಳೆ. ನಿಧಾನವಾಗಿ ಅವಳಿಗೆ ಎಚ್ಚರ ಆಗತ್ತೆ. ಮತ್ತೆ ಚೇರ್ ಹಿಡ್ಕೊಂಡು ಎದ್ದೇಳ್ತಾಳೆ. ಆಗ ಅವಳ ಗಮನ ಪ್ರೊಜೆಕ್ಷನ್ ರೂಮ್ ಕಡೆ ಹೋಗುತ್ತೆ. ಅವಳಿಗೆ ಅಲ್ಲಿ ಅಮನ್ ಕಾಣಿಸ್ತಾನೆ. ಈಗ ಅವನ ಮುಖ ಮನುಷ್ಯರ ರೀತಿಯಲ್ಲಿದೆ. ಅವನ ಕಣ್ಣುಗಳಲ್ಲಿ ಶಾಂತಿ ಇರುತ್ತೆ. ದಿಶಾಗೆ ತಕ್ಷಣ ಅರ್ಥ ಆಗತ್ತೆ, ಈಗ ಅಮನ್ ಆತ್ಮಕ್ಕೆ ಮುಕ್ತಿ ಸಿಕ್ಕಿದೆ ಅಂತ. ಮತ್ತೆ ಚಂದ್ರಪ್ರಕಾಶ್ ಎಲ್ಲಿರ್ಬೇಕಾಗಿತ್ತೋ ಈಗ ಅಲ್ಲಿಗೆ ತಲುಪಿದಾನೆ. ಸ್ವಲ್ಪ ಹೊತ್ತಿನ ನಂತರ ದಿಶಾ ಥಿಯೇಟರ್ ಇಂದ ಹೊರಗೆ ಬರ್ತಾಳೆ. ಆಗ ನಳಿನಿ ಕಾರ್ ತಗೊಂಡು ಅಲ್ಲಿಗೆ ಬರ್ತಾಳೆ. ಅವಳು ಓಡ್ತಾ ದಿಶಾ ಹತ್ರ ಬರ್ತಾಳೆ. ಮತ್ತೆ ದಿಶಾನ ಅಪ್ಕೋತಾಳೆ. ದಿಶಾ, ನಿಂಗೇನೂ ಆಗಿಲ್ಲ ತಾನೆ? ನಿನ್ನೆ ರಾತ್ರಿ ನಿನ್ನಿಂದ ಎಮರ್ಜೆನ್ಸಿ ಸಿಗ್ನಲ್ ಸಿಕ್ತು. ಅದಕ್ಕೆ ನಾನ್ ಮೊದಲನೇ ಟ್ರೈನ್ನಲ್ಲೇ ಬಂದ್ಬಿಟ್ಟೆ. ದಿಶಾ ಹಿಂದೆ ತಿರುಗಿ ಥಿಯೇಟರ್ ಕಡೆ ನೋಡ್ತಾಳೆ. ಎಲ್ಲ ಸರಿಯಾಗಿದೆ, ನಾನೂ ಚೆನ್ನಾಗಿದ್ದೀನಿ. ಇನ್ ಮುಂದೆ ಈ ಥಿಯೇಟ್ರಲ್ಲಿ ಯಾವುದೇ ಸಾವಾಗಲ್ಲ ಅನ್ಸತ್ತೆ. ಆದ್ರೆ ಏನಾಗಿತ್ತು ಅದೊಂದು ದೊಡ್ಡ ಕಥೆ, ಆಮೇಲೆ ಹೇಳ್ತೀನಿ. ನಳಿನಿ ಸರಿ ಅಂತ ತಲೆ ಆಡಿಸ್ತಾಳೆ. ದಿಶಾ ಮತ್ತೆ ನಳಿನಿ ಇಬ್ರು ಕಾರಲ್ಲಿ ಕೂತ್ಕೋತಾರೆ. ಮತ್ತೆ ಕಾರ್ ಅಲ್ಲಿಂದ ಹೊರಟೋಗುತ್ತೆ.